ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಜೆಡಿಎಸ್ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜಿಸಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಂತ ಜಾಕೀರ್ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ತಮ್ಮ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದೆ. ಏನ್ ಹೇಳ್ತೀರಿ ಸರ್ ರಾಜ್ಯ ಸರ್ಕಾರಕ್ಕೆ? ರಾಜ್ಯ ಸರ್ಕಾರಕ್ಕೆ ನಮ್ಮ ಇವತ್ತಿನ ಬೇಡಿಕೆ ಏನಂತ ಹೇಳಿದ್ರೆ, ಬಿಡದಿ ಟೌನ್ಶಿಪ್ ನಿಲ್ಲಿಸಬೇಕು ಅಂತ ನಮ್ಮ ಬೇಡಿಕೆ. ಯಾಕೆ ಅಂತ ಹೇಳಿದ್ರೆ, ಬಿಡದಿ ಟೌನ್ಶಿಪ್ ಹೆಸರಲ್ಲಿ 1 ಲಕ್ಷದಿಂದ 2 ಲಕ್ಷ ಕೋಟಿವರೆಗೂ ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೂ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇದಕ್ಕೆ ನಮ್ಮ ಪಕ್ಷ ಹಾಗೂ ನಮ್ಮ ನಾಯಕರಾದ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತೇನು ಪ್ರೊಟೆಸ್ಟ್ ಆಗ್ತಾ ಇದೆ, ಇವತ್ತೇನು ಇದಾಗ್ತಾ ಇದೆ, ಅದ್ರ ವಿಚಾರದಲ್ಲಿ ನಮ್ಮ ದೇವೇಗೌಡರ ಅಪ್ಪಾಜಿಯವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಸಾವಿರಾರು ಕಾರ್ಯಕರ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ವಿಧಾನಸೌಧ ಚಲೋ ಅಂತ. ಅದ್ರ ಮುಖಾಂತರ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಫುಲ್ ಸ್ಟಾಪ್ ಇವತ್ತು ಬೀಳುತ್ತೆ ಅಂತ ನನ್ನ ಒಂದು ಹೇಳ್ಕೊಳ್ಳಕ್ ಬಯಸ್ತಾ ಇದ್ದೇನೆ. ಇದು ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗ್ಲಿಕ್ಕೆ ನಮ್ಮ ಪಕ್ಷ ಬಿಡಲ್ಲ. ರೈತರಿಗೆ ಅನ್ಯಾಯಕ್ಕೆ ನಮ್ಮ ಪಕ್ಷ ಬಿಡಲ್ಲ. ರೈತರ ಪರವಾಗಿ ಯಾರಾದ್ರೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಇದ್ರೆ ಅದು ಕುಮಾರಣ್ಣ ಒಬ್ಬರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಅನ್ನೂರು ವಿಚಾರ ಆಗಿರ್ಬೋದು, ಶೂಟೌಟ್ ಆಗಿ 3 ಅಮಾಯಕ ರೈತರನ್ನು ಕೊಲೆ ಮಾಡಿದ್ರು. ಮನುಷ್ಯರಕ್ಕಿಂತ ಸರ್ಕಾರಕ್ಕೆ ಇದು ಪ್ರಾಣಿಗಳಿಗಿಂತ ಪ್ರಾಣಿಗಳಿಗೆ ಜಾಸ್ತಿ ಬೆಲೆ ಇದೆ, ಮನುಷ್ಯರಿಗೆ ರೈತರಿಗೆ ಬೆಲೆ ಇಲ್ಲ ಅಂತ ಆತರ ಆಗಿದೆ. ಅಮಾಯಕರು ರೈತರು ಇಲ್ಲಿಂತಲ್ಲ, ನಮ್ಮ ಮಲೆನಾಡು ತೆಗೆದ್ರು, ಮೂಡಿಗೆರೆ, ಚಿಕ್ಕಮಂಗ್ಳೂರು, ಮಲೆನಾಡು ಸೈಡ್ ಅಲ್ಲಾದ್ರೂ ಆನೆಗಳ ಹಾವಳಿ ಜಾಸ್ತಿ ಇದೆ. ಆದ್ರೆ ಆನೆಗಳು ಬಂದು ತೋಟದಲ್ಲಿ ಇಡೀ ತೋಟಗಳನ್ನ ಅವರು ವರ್ಷಗಟ್ಲೆ ಅವರು ದುಡಿದಂತ ಫಲಗಳನ್ನ ಎಲ್ಲ ಹಾಳು ಮಾಡಿ ಹೋಗ್ತಾ ಇದೆ. ಆದ್ರೆ ಅಲ್ಲಿ ರೈತರಿಗೆ ಇದಾಗ್ತಾ ಇದೆ. ಆದ್ರೆ ಈ ಸರ್ಕಾರ ಆನೆಗಳನ್ನ ಓಡಿಸೋದಾಗ್ಲಿ ಈಗ ಏನು ಇದು ಮಾಡ್ತಾ ಇಲ್ಲ. ಆದ್ರೆ ರೈತರಿಗೆ ಏನಾದ್ರೂ ಫಾರೆಸ್ಟ್ ಒಳಗೆ ಹೋದ್ರೆ ಅವ್ರನ್ನ ಶೂಟ್ ಮಾಡಿ ಕೊಲ್ಲಂತ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಇದೆ. ಈ ಸರ್ಕಾರಕ್ಕೆ ನಾನು ಸ್ಟ್ರಾಂಗ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ, ನೀವು ಕಠಿಣ ಶಿಕ್ಷೆ, ಏನು ಆ ಫಾರೆಸ್ಟ್ ಅಧಿಕಾರಿಗಳು ಅವ್ರನ್ನ ಅಮಾಯಕರನ್ನ ರೈತರನ್ನ ಕೊಂದಿದ್ದಾರೆ, ಅವರಿಗೆ ಶಿಕ್ಷೆ ಕೊಡಬೇಕು, ಮತ್ತೆ ಅವರಿಗೆ 1 ಕೋಟಿ ಪರಿಹಾರ ಕೊಡ್ಲೇಬೇಕು ಅಂತ ಹೇಳಿ ನಾನು ಇದ್ರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಏನು ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಅಧಿಕಾರದಲ್ಲಿ ಇದ್ದಾಗ ನಾನು ರೈತರ ಪರ, ನಾನು ಅಹಿಂದ ನಾಯಕರು ಅಂತ ಅವ್ರು ಹೇಳ್ತಾ ಇದ್ರು. ಈಗ ಎಲ್ಲಿ ಹೋಗಿದ್ದಾರೆ? ಇಷ್ಟೆಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಬಿಡದಿಯಲ್ಲಿ ಆಗಿರ್ಬೋದು, ಅನ್ನೂರಲ್ಲಿ ಆಗಿರ್ಬೋದು, ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಸಹ ಸಿದ್ದರಾಮಯ್ಯನವರು ಬಾಯಿ ಮುಚ್ಚಿ ಕೂತಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಅಹಿಂದ ನಾಯಕರಾಗಿದ್ರೆ ಅಲ್ಪಸಂಖ್ಯಾತರಿಗೆ ಇವರು ಎಲೆಕ್ಷನ್ಗಿಂತ ಮುಂಚೆ 2B ಏನು ಮೀಸಲಾತಿ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಕೊಡ್ಲಿಲ್ಲ, ಮೋಸ ಮಾಡಿದ್ರು. ಮತ್ತೆ 10,000 ಕೋಟಿ ಬಜೆಟ್ ಅಲ್ಲಿ ಕೊಡ್ತೀನಿ ಅಂದ್ರೆ ಅದು ಕೊಡ್ಲಿಲ್ಲ. ಅದಾದ್ಮೇಲೆ ಮತ್ತೆ ಡಿ.ಕೆ. ಶಿವಕುಮಾರ್ ಎಲೆಕ್ಷನ್ಗಿಂತ ಮುಂಚೆ ಬಜರಂಗ ದಳ ಬ್ಯಾನ್ ಮಾಡ್ತೀನಿ ಅಂತ ಇಡೀ ಮುಸ್ಲಿಂ ಸಮುದಾಯಕ್ಕೆ ವಾಗ್ದಾನ ಕೊಟ್ಟಿದ್ರು, ಅದು ಮಾಡ್ಲಿಲ್ಲ. ಅವ್ರಿಗೆ ತಾಕತ್ತು ದಮ್ಮು ಮಾಡ್ಲಿಕ್ಕೆ ಇಲ್ಲ. ಈಗ ಅವರೇ ಮುಖ್ಯಮಂತ್ರಿ. ಸಿಎಂ ಅವ್ರು ಹೇಳ್ತಾರೆ ಬಿಡದಿ ಟೌನ್ಶಿಪ್ ಏನಿದೆ ಅದು ಕುಮಾರಸ್ವಾಮಿ ಅವರ ಕೂಸು ಅಂತ ಹೇಳ್ತಾರೆ. ಹೌದು, ಅವರು ರೈತರನ್ನ ಕರೆದು, ಇಡೀ ರೈತರ ಸಮೂಹನ ಕರೆದು ಅಲ್ಲಿ ಮೀಟಿಂಗ್ ಮಾಡಿದಾಗ ರೈತರು ನಾವು ಕೊಡಲ್ಲ ಅಂತ ಹೇಳಿದ್ರು. ಕೊಡಲ್ಲ ಅಂತ ಹೇಳಿದ ಮೇಲೆ ಅವರು ಅದನ್ನ ಕೈ ಬಿಟ್ರು ತಕ್ಷಣ. ಅದಾದ್ಮೇಲೆ ಅವ್ರು ಕೊಡಲ್ಲ ಅಂತ ಹೇಳಿದ ಮೇಲೆ ಇದು ಹೊಸದಾಗಿ ಇವರು ಅಲ್ಲಿ ಏನ್ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದಕ್ಕೆ ಇಡೀ ರೈತ ಸಮೂಹ ವಿರೋಧ ಇದೆ. 80% 90% ರೈತರು ಏನು ಅಲ್ಲಿ ಬಿಡದಿ ರೈತರಿಂದ ವಿರೋಧ ಇದ್ದಾರೆ. ಅವ್ರನ್ನ ಎಬ್ಸಿ ಇದು ಇವರು 1 ಲಕ್ಷದಿಂದ 2 ಲಕ್ಷ ಕೋಟಿವರೆಗೆ ಅದು ಬಿಸ್ನೆಸ್, ಅದು ಒಂದು ದೊಡ್ಡದಾದ ಒಂದು ದಂಧೆ ಅಂತ, ರಿಯಲ್ ಎಸ್ಟೇಟ್ ದಂಧೆ. ಅದು ಏನ್ ಚಿಕ್ಕದಲ್ಲ, ಅದು 33,000 ಕೋಟಿದಲ್ಲ, 1 ಲಕ್ಷ ಕೋಟಿ ಮೇಲೆ, 1 ರಿಂದ 1.5 ಲಕ್ಷ ಕೋಟಿವರೆಗೆ ಇದೆ. ಅದು ಅವರಿಗೆ ದುಡ್ಡು ಮಾಡ್ಬೇಕು. ರೈತರು ಸಾಯಲಿ, ಏನೇ ಆಗ್ಲಿ ರೈತರಿಗೆ, ಆದ್ರೆ ನಾವು ದುಡ್ಡು ಮಾಡ್ಬೇಕು. ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಈ ಸರ್ಕಾರಕ್ಕೆ ಒಂದು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಜೆಡಿಎಸ್ ಪಕ್ಷದ ವತಿಯಿಂದ ಕಳಕಳಿಯಿಂದ ವಿನಂತಿ ಏನಂತ ಹೇಳಿದ್ರೆ, ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ರೈತರಿಗೆ ಅನ್ಯಾಯ ಮಾಡಿ, ನೀವು ಆ ಪ್ರಾಜೆಕ್ಟ್ ಮಾಡೋದು ಬೇಡ, ತಕ್ಷಣ ನೀವು ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಹಾಗೂ ಇಡೀ ನಮ್ಮ ಪಕ್ಷದ ಹಾಗೂ ನಮ್ಮ ನಾಯಕರು ಇವತ್ತೇನಿದೆ, ನಮ್ಮ ನಾಯಕರು ಬರ್ತಾರೆ, ಇವತ್ತು ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಇನ್ನು ಮುಂದಕ್ಕೆ ಅವರು ಇವತ್ತು ನಿಲ್ಸಿಲ್ಲ ಅಂತ ಹೇಳಿದ್ರೆ, ಇದನ್ನ ಇವತ್ತು ನಿಲ್ಸಿಲ್ಲ ಅಂತ ಹೇಳಿದ್ರೆ, ಬಿಡದಿ ಟೌನ್ಶಿಪ್ ನಿಲ್ಸಿಲ್ಲ ಅಂತ ಹೇಳಿದ್ರೆ, ಅದು ನಿಲ್ಸೋದ್ವರೆಗೂ JDS ಪಕ್ಷ
ಇದ್ರ ವಿರುದ್ಧ ರೈತರ ಪರವಾಗಿ ಹೋರಾಟ ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಿಎಂ ಮತ್ತೆ ಸರ್ಕಾರ ಹೇಳುತ್ತೆ ನಾವು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ, ಯಾವ್ದೇ ಕಾರಣಕ್ಕೆ ನಿಲ್ಸೋದಿಲ್ಲ ಅನ್ನೋ ಮಾತನ್ನ ಹೇಳ್ತೀವಿ. ಅಂದ್ರೆ ನಿಲ್ಸಲ್ಲ ಅಂತ ಏನಕ್ಕೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅವರು ರಾಬರ್ಟ್ ವಾದ್ರಾ ಏನ್ ಹೈಕಮಾಂಡ್ ಇದೆ, ಸೋನಿಯಾ ಗಾಂಧಿ ಅಳಿಮಯ, ಅವರಿಗೆ ಒಂದು ಗಿಫ್ಟ್ ಕೊಡ್ಬೇಕಲ್ಲ ಇವ್ರನ್ನ ಮುಖ್ಯಮಂತ್ರಿ ಮಾಡಿದಕ್ಕೆ. ಅದಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಅವರಿಗೆ ಗಿಫ್ಟ್ ಒಂದು. ಆದ್ರಿಂದ ಆ ದುಡ್ಡನ್ನೆಲ್ಲ ಇಲ್ಲಿ ಇದ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಆ ದುಡ್ಡು ತಗೊಂಡು ಅವ್ರಿಗೆ ಹೈಕಮಾಂಡ್ ಕೊಡ್ಬೇಕಲ್ಲ, ಅದಕ್ಕೆ ಅಲ್ಲಿ ಮಾತು ಕೊಟ್ಟಿದಾರಲ್ಲ. ಇವ್ರನ್ನ ಮುಖ್ಯಮಂತ್ರಿ ಮಾಡಕ್ಕಿಂತ ಮುಂಚೆ ಟೌನ್ಶಿಪ್ ವಿಚಾರದಲ್ಲಿ ಅವ್ರು ಮಾತು ಕೊಟ್ಟಿದ್ದಾರೆ. ಅದನ್ನ ಬಿಡಕ್ಕಾಗಲ್ಲ ಅವ್ರಿಗೆ. ಬಿಟ್ರೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ. ಆದ್ರಿಂದ ಈಗ ಏನು ನಮ್ಮ ಸಿದ್ದರಾಮಯ್ಯರು ಸೈಲೆಂಟ್ ಇದ್ದಾರೆ, DK ಶಿವಕುಮಾರ್ ಅವರೇ ನೀವು ಸೈಲೆಂಟ್ ಇದ್ದಾರೆ, ಟಾಗೋರು ಸುಮ್ಮನೆ ಸೈಲೆಂಟ್ ಆಗಿದೆ. ಯಾವಾಗ ನಿಮಗೆ ಗುಮ್ಮುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮಗೆ ಗುಮ್ಮಿದ್ರೆ ನಿಮ್ಮ ಸರ್ಕಾರ 1 ವರ್ಷದಲ್ಲಿ ಪತನ, 100% ಈ ಸರ್ಕಾರ ಉಳಿಯಕ್ಕೆ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅವರು ಅಧಿಕಾರ ಬಿಟ್ಟುಕೊಟ್ಟ ಮೇಲೆ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಮಾತಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಅವ್ರನ್ನ ಮಿನಿಸ್ಟರ್ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ DK ಶಿವಕುಮಾರ್ ಮಾಡಿಸಿದ್ರು. ಗಾಯತ್ರಿ ಶಾಂತಗೌಡ್ರನ್ನ ಅವರು ಕುರುಬರು ದೊಡ್ಡ ನಾಯಕರೇ ಸಿದ್ದರಾಮಯ್ಯ ಅವರು, ಅವ್ರಿಗೆ ಕೇಳದಲ್ಲಿ ಅವ್ರನ್ನ ಲಿಸ್ಟಿಗೆ ಸೇರಿಸಿ ಮಿನಿಸ್ಟರ್ ಮಾಡಕ್ ಮಾಡಿದ್ರು. ಅದೇ ವಿಚಾರ ಅವ್ರಿಗೆ ಯಾರನ್ನೆಲ್ಲ ಅವ್ರಿಗೆ ಮಿನಿಸ್ಟರ್ ಮಾಡ್ಬೇಕು ಅಂತ ಹೇಳಿದ್ರು ಅವ್ರನ್ನ ಮಾಡ್ಲಿಲ್ಲ. ಅವ್ರು ಯಾರನ್ನ ಮಾಡಬಾರ್ದು ಅಂತ ಹೇಳಿದ್ರು ಅವ್ರನ್ನ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇದಾರೆ ಕಾಂಗ್ರೆಸ್ ಅಲ್ಲಿ. ಆದ್ರಿಂದ ಇದೆಲ್ಲ ಒಂದು ಇದು ಜಾಸ್ತಿ ದಿನ ಈ ಸರ್ಕಾರ ಉಳಿಯುತ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂತ ಹೇಳಿದ್ರೆ, ಇದು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರು ಇದಾರೆ, ಅವ್ರ ಮೂಲೆ ಗುಂಪು ತರ ಇದಾರೆ. ಆದ್ರೆ ಯಾವಾಗ ಟಗರು ಇವರಿಗೆ ಗುಮ್ಮುತ್ತೆ ಅವಾಗ ಇವರ ಸರ್ಕಾರ ಬೀಳುತ್ತೆ. ಇವಿಷ್ಟು ಜಾಕಿರ್ ಅವರ ಮಾತಾಗಿರುವಂತದ್ದು. ಸರ್ಕಾರ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು, ಇಲ್ಲದೇ ಇದ್ರೆ ನಮ್ಮ JDS ನಿರಂತರ ಹೋರಾಟವನ್ನ ಮಾಡುತ್ತೆ. ಏನು ಸೋನಿಯಾ ಗಾಂಧಿ ಅವರ ಅಳಿಯನ್ಗೆ ಗಿಫ್ಟ್ ಕೊಡೋದಕ್ಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.